ಬಿಗ್ ಬಾಸ್ ಸೀಸನ್ ಕನ್ನಡ 11 ನೋಡ್ತಾ ನೋಡ್ತಾನೆ 107 108 ದಿನಕ್ಕೆ ಮುಟ್ಟಿಬಿಟ್ಟಿದ್ದೀವಿ. ಈಗಾಗಲೇ ಫಿನಾಲೆ ಕೂಡ ಸ್ಟಾರ್ಟ್ ಆಗಿ 3-4 ದಿನ ಆಯಿತು. ಕೆಲವೇ ಗಂಟೆಗಳು ಫಿನಾಲೆ ಸ್ಟಾರ್ಟ್ ಆಗೋಕ್ಕೆ ಬಾಕಿ ಉಳಿದಿದೆ. ಇದಕ್ಕೋಸ್ಕರ 6 ಜನ ಫಿನಾಲೆಯಲ್ಲಿ ಆಡ್ತಾ ಇದ್ದಾರೆ. ಹನುಮಂತು ಲಮಾಣಿಯವರು, ಉಗ್ರ ಮಂಜಣ್ಣನವರು, ಮೋಕ್ಷಿತಾ ಪೈ ಅವರು, ತ್ರಿವಿಕ್ರಮ್ರವರು, ಭವ್ಯ ಗೌಡರವರು ಹಾಗೂ ರಜತ್ ಕಿಶನ್ ಅವರು. ಈ 6 ಜನರಲ್ಲಿ ಕಳೆದ 3 ದಿನದಿಂದಲೂ ವೋಟಿಂಗ್ ನಡೀತಾ ಇದೆ ಲವ್ ರಿಸಲ್ಟ್ ಜಿಯೋ ಸಿನಿಮಾದ ಮುಖಾಂತರ. ಇದರಲ್ಲಿ ಒಂದು ನಂಬರಿಂದ ಹಾಗೂ ಒಂದು ಮೇಲ್ ಐಡಿಗಳಿಂದ 99 ಮತಗಳನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್ನವರು. ಈ ರೀತಿಯಾಗಿ ನಡೀತಾ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಬಾಕಿ ಇರುವಾಗ ಇನ್ನು ಈ ಲೈವ್ ರಿಸಲ್ಟ್ ಯಾರು ಫಿನಾಲೆ ವಿನ್ನರ್ ಅನ್ನೋಂಥದ್ದನ್ನು ಈ ರಿಸಲ್ಟೇ ಹೇಳ್ತಾ ಇದೆ. ಹಾಗಾದರೆ ಯಾರ್ಯಾರು ಏನೇನು ಸ್ಥಾನದಲ್ಲಿದ್ದಾರೆ ಅಂತ ನೋಡ್ತಾ ಬಂದರೆ ವೀಕ್ಷಕರೇ, ರಜತ್ ಕಿಶನ್ ಅವರು ಬಾಟಮಲ್ಲಿದ್ದಾರೆ. ಟಾಪ್ 6ಅಲ್ಲಿ ಇವರು ಬಾಟಮಲ್ಲಿದ್ದಾರೆ. ಇವರು ಪಡೆದಂಥ ಮತಗಳು 1940 ಮತಗಳನ್ನು ಪಡೆದಿದ್ದಾರೆ. 2% ಬಿದ್ದಂಥ ಮತಗಳಲ್ಲಿ 2% ವೋಟ್ಗಳನ್ನು ತಗೊಂಡಿದ್ದಾರೆ ವೀಕ್ಷಕರೇ. ಹಾಗಾದರೆ ನಾಳೆ ಬೆಳಗ್ಗೆ 11 ಗಂಟೆವರೆಗೆ, ಅಂದರೆ ಶನಿವಾರ ಬೆಳಗ್ಗೆ 11 ಗಂಟೆವರೆಗೆ ಈ ಆನ್ಲೈನ್ ಪೋಲಿಂಗ್ ರಿಸಲ್ಟ್ ನಡೆಯುತ್ತೆ, ವೋಟಿಂಗ್ ನಡೆಯುತ್ತೆ ಜಿಯೋ ಸಿನಿಮಾ ಆ್ಯಪ್ ಮೂಲಕ. ಹಾಗಾದರೆ ಇನ್ನು ಮುರುಗನೂ ಆಗ್ಬೋದು ಅನ್ನೋಂಥ ಒಂದು ಮಾತು ನೋಡೋಣ. ಅದೇ ರೀತಿಯಾಗಿ ಈ 5ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಬಂದರೆ ಭವ್ಯ ಗೌಡರವರು. ನೋಡಿ, ಗೌಡ್ತಿ ಏನು ಮಿಂಚಿಂಗ್ ಸ್ಟಾರ್, ಏನು ಲಾಫಿಂಗ್ ಸ್ಟಾರ್, ಏನು ಅಂತಾರಲ್ಲ ಇನ್ನೊಂದು ಡಿಮಾಕ್ ಸ್ಟಾರ್ ಕನ್ನಡದಲ್ಲಿ ಹೇಳೋದಾದರೆ, ಇದೆಲ್ಲ ಎಕ್ಸ್ಟ್ರಾ ಸ್ಟಾರ್ ಎಲ್ಲ ಈ ಅಮ್ಮ 7,43,000 ಮತಗಳನ್ನು ತಗೊಂಡು 7ನೇ ಸ್ಥಾನದಲ್ಲಿದ್ದಾರೆ. ಭವ್ಯ ಗೌಡಂದು ಗೌಡ್ಕಿ 5ನೇ ಸ್ಥಾನದಲ್ಲಿ ಬರ್ತಾ ಇದೆ. ಇನ್ನು 4ನೇ ಸ್ಥಾನದಲ್ಲಿ ನೋಡಿ ಲವ್ ಮ್ಯಾನ್ ತ್ರಿವಿಕ್ರಮ್ 9% ಮತಗಳನ್ನು ತಗೊಂಡಿದ್ದಾರೆ. 8,76,000 ಮತಗಳನ್ನು ಈ ತ್ರಿವಿಕ್ರಮ್ ತಗೊಂಡಿದ್ದಾನೆ. ಲವ್ ಸ್ಟಾರ್, ಲವ್ ಬರ್ಡ್, ಚಾಕ್ಲೇಟ್ ಹೀರೋ, ಗಡ್ಡಂ ಗುರು ಇವ್ರು ತಗೊಂಡಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ತ್ರಿವಿಕ್ರಮ್ ಗೆಲ್ತಾನೆ, ಟಾಪಲ್ಲಿರ್ತಾನೆ. ಅವ್ರವ್ರ ಪರ್ಫಾರ್ಮೆನ್ಸ್ ಮೇಲೆ ಯಾರ್ಯಾರು ಎಲ್ಲಿ ಹೋಗ್ಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ನೋಡಿ ಸರ್, ಇನ್ನು 3ನೇ ಸ್ಥಾನ ಇವ್ರಿಗೆ ಬಂದಿದೆ ನೋಡಿ, ಮೋಕ್ಷಿತಾ ಪೈ. ಇವರು 2ನೇ ಸ್ಥಾನ, 1ನೇ ಸ್ಥಾನಕ್ಕೆ ಬಂದೇ ಇಲ್ಲ ಇದುವರೆಗೆ ನಾಮಿನೇಟ್ ಆದಾಗಲಿಂದ ಪ್ರಕ್ರಿಯೆಯಲ್ಲಿ. 2ನೇ ಸ್ಥಾನದಲ್ಲಿ ಖಾಯಂ ಇದ್ದಾರೆ. ಆದರೆ ಈ ಫಿನಾಲೆಯಲ್ಲಿ ಮಾತ್ರ ಜನ ಆ ಎಮ್ಮಂಗೆ 3ನೇ ಸ್ಥಾನ ಕೊಟ್ಟಿದ್ದಾರೆ. ಯಾಕಂದರೆ ಈ ಅಮ್ಮ ಕಷ್ಟಪಟ್ಟು ಫಿನಾಲೆಗೆ ಬರಲಿಲ್ಲ, ಶ್ರಮ ಹಾಕಿ ಫಿನಾಲೆಗೆ ಬರಲಿಲ್ಲ. ಏನು ಅಲ್ಟಿಮೇಟ್ ಕ್ಯಾಪ್ಟನ್ ಇದ್ದ ಹನುಮಂತುಗೆ ಏನು ಅಲ್ಟಿಮೇಟ್ ಪವರ್ ಕೊಟ್ಟರು ಬಿಗ್ ಬಾಸ್ನವರು. ಅಲ್ಟಿಮೇಟ್ ಪವರ್ ಬಳಸಿ ಮೋಕ್ಷಿತಾ ಪೈಗೆ ಫಿನಾಲೆಗೆ ಕರೆಸ್ಕೊಂಡಿದ್ದು ಹನುಮಂತು ಲಮಾಣಿಯವರು. ಆ ಎಮ್ಮ ತಗೊಂಡಿದ್ದು ಕೇವಲ 13% ವೋಟ್ಗಳನ್ನು, ಅಂದರೆ 13,01,000 ವೋಟ್ಗಳನ್ನು ಮೋಕ್ಷಿತಾ ಪೈ ಅವರು ತಗೊಂಡಿದ್ದಾರೆ. ಇನ್ನು ನೋಡಿ, ಉಗ್ರ ಮಂಜು ಹಲವಾರು ಸಿನಿಮಾಗಳನ್ನು ನಡೆಸಿದಂಥ ಖ್ಯಾತ ವಿಲನ್ ಅಂತೂ ಹೇಳ್ಬೋದು, ನಟ ಅಂತ ಹೇಳ್ಬೋದು, ಉಗ್ರ ಮಂಜಣ್ಣನವರು 17% ಮತಗಳನ್ನು ತಗೊಂಡು 17,03,000 ಮತಗಳನ್ನು ತಗೊಂಡು 2ನೇ ಸ್ಥಾನದಲ್ಲಿ ಟಾಪ್ 2ನಲ್ಲಿದ್ದಾರೆ ವೀಕ್ಷಕರೇ. ಇದು ಉಗ್ರ ಮಂಜಣ್ಣ ಫಿನಿಕ್ಸ್ನಂತೆ ಎದ್ದು ಬಂದ ಕತೆ. ಅವನು ಎಲ್ಲೋ ಟಾಪ್ ಬಾಟಮ್ನಲ್ಲಿ ಇರ್ತಾ ಇದ್ದ ಪ್ರತಿಯೊಂದರಲ್ಲಿ, ನಾಮಿನೇಟ್ ಆದಾಗಲಿ ಇನ್ನೊಂದರಲ್ಲಾಗಲಿ. ಆದರೆ ಈ ಫಿನಾಲೆಯಲ್ಲಿ ಮಾತ್ರ ಜನ ಅವನ ಕೈ ಹಿಡಿದಿದ್ದಾರೆ, ಆತನ ಪರ್ಫಾರ್ಮೆನ್ಸ್ ಮೆಚ್ಚಿದ್ದಾರೆ, 2ನೇ ಸ್ಥಾನ ಕೊಟ್ಟಿದ್ದಾರೆ. ಇನ್ನು ಟಾಪ್ 1 ವಿಷಯಕ್ಕೆ ಬಂದರೆ ಹನುಮಂತು ಲಮಾಣಿ ಸರಿಗಮಪ ಹನುಮಂತು, DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹನುಮಂತು, ಇನ್ಯಾವ್ಯಾವೋ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಫೇಮಸ್ ಆಗಿ ಈ ಬಿಗ್ ಬಾಸ್ ಸೀಸನ್ 11 ಕನ್ನಡ TRP ಕಿಂಗ್ ಹನುಮಂತು ಲಮಾಣಿ, ಕರ್ನಾಟಕದ ಹಿತ ಗಾಯಕ, ಜನರ ಮನ ಮೆಚ್ಚಿದ ಹುಡುಗ, ಕುರಿಗಾಹಿ ಹನುಮಂತು ಲಮಾಣಿ 52% ವೋಟ್ಗಳನ್ನು ತಗೊಂಡಿದ್ದಾನೆ. ಏನು ರಜತ್ ಕಿಶನ್ ಹನುಮಂತುಗೆ ಮೋಸ ಮಾಡಿ ತ್ರಿವಿಕ್ರಮ್ ಪರ ಓಟ್ ಹಾಕಿ ಹನುಮಂತು ಮೇಲೆ ಚೀಲದ ಭಾರಗಳನ್ನು ಹೊತ್ತು ಏನು ಸೋಲಿಸ್ತಾನೆ ಒಂದು ಟಾಸ್ಕಲ್ಲಿ. ಅಲ್ಲಿಂದ ಪುಟ್ಟಿದ್ದೆದ್ದು ಫಿನಿಕ್ಸ್ನಂತೆ ಬಂದಿರುವಂಥ ಹನುಮಂತು ಲಮಾಣಿ ಬಿದ್ದಂಥ ಓಟುಗಳ ಪೈಕಿ 52% ಓಟುಗಳನ್ನು ತಗೊಂಡಿದ್ದಾನೆ. 53,02,000 ಮತಗಳನ್ನು
ಈ ಹನುಮಂತು ಲಮಾಣಿಯವರು ತಗೊಂಡಿದ್ದಾರೆ. ಈ ಹನುಮಂತು ಲಮಾಣಿಯವರ 52,000% ವೋಟಿಂಗಿಗೆ ಶನಿವಾರ ಬೆಳಗ್ಗೆ 11 ಗಂಟೆ ಮುಟ್ಟುವವರೆಗೆ ಯಾರು ಸಮೀಪ ಬರೋಕೆ ಸಾಧ್ಯನೇ ಇಲ್ಲ. ಇದು ಹನುಮಂತು ಲಮಾಣಿಯವರ ಕೆಪಾಸಿಟಿ. ಈ ಜನ ಅವ್ರ ಮೇಲೆ ಇಟ್ಟಂಥ ನಂಬಿಕೆ, ವಿಶ್ವಾಸ, ಅವನ ಆಟ ನೋಡಿ, ಅವನ ಮುಗ್ಧತೆ ನೋಡಿ, ಅವನ ಹಾಡು ನೋಡಿ, ಅವನ ಹಾಡಿನ ಮೋಹಕ್ಕೆ ಬಲಿಯಾದವರ ಕಥೆ ಇಡೀ ಕರ್ನಾಟಕದ ಜನತೆ ಅವನಿಗೆ ಫಿದಾ ಆಗಿದ್ದಾರೆ. ಹನುಮಂತು ಲಮಾಣಿಗೆ ಅವನಿಗೆ ವೋಟ್ ಹಾಕ್ತಾ ಇದ್ದಾರೆ, ಅವನಿಗೆ ಟಾಪ್ 1ನಲ್ಲಿ ಕೂಡಿಸಿದ್ದಾರೆ. ವೀಕ್ಷಕರೇ, ಯಾವುದೇ ಈ 11 ಸೀಸನ್ನ ಬಿಗ್ ಬಾಸ್ ಕನ್ನಡ ಅವತರಣಿಕೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಯಾವುದೇ ಸ್ಪರ್ಧಿ ಇದುವರೆಗೆ ಫಿನಾಲೆಯಲ್ಲಿ ಬಂದಿಲ್ಲ, ಕಪ್ಪು ಹೊಡೆದಿಲ್ಲ. ಆದರೆ ಹನುಮಂತು ಲಮಾಣಿಯವರು ಹೊಡೆಯೋ ಅವಕಾಶ ಇದೆ. ರಜತ್ ಕಿಶನ್ ಹಾಗೂ ಹನುಮಂತು ಲಮಾಣಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ಫಿನಾಲ್ವರೆಗೆ ಬಂದು ಈ ಸೀಸನ್ನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದಂಥ ವ್ಯಕ್ತಿಗಳು. ಅದರಲ್ಲಿ ರಜತ್ ಕಿಶನ್ ತನ್ನ ಕಿರ್ಚಾಟ, ಹೋದರಾಟ, ಡೊಂಬರಾಟದಿಂದ ಟಾಪ್ ಹೋಗಿ ಬಾಟಮಲ್ಲಿ ಬಿದ್ದಿದ್ದಾರೆ. ಎಲ್ಲೋ ಇದ್ದಂಥ ಹನುಮಂತು ಲಮಾಣಿ ಟಾಪಲ್ಲಿ ಬಂದು ಮಿಂಚ್ತಾ ಇದ್ದಾರೆ. ವೀಕ್ಷಕರೇ, ಅವನಿಗೆ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ತಾ ಇದೆ. ಈ ವೋಟಿಂಗ್ ಪೋಲ್ ಬಗ್ಗೆ ನಿಮಗೇನು ಅನಿಸ್ತಾ ಇದೆ? ನನ್ನ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತಾ ಇದೆ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡಿ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.